ಅಲ್ಲ ಕಣ್ರವ, ಇದು ಶನಿವಾರ, ಇದು ಸಿನಿಮಾ ಟಾಕು. ಎಲ್ಲರಿಗೂ ಶನಿವಾರ ವಿತ್ ಧೀರೇಂದ್ರ ಗೋಪಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಗೆಸ್ಟ್ ನಾಯಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾಯಿ ಸತೀಶ ಅಂತ ಹೇಳಕ್ ಬಂದ್ರೆ ಕಣಬ ಶಿವ ಮತ್ತೇನು ಅಲ್ಲ. ತಡ ಮಾಡೋದ್ ಬೇಡ ಕಣ ಶಿವ, ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತೆಲ್ಲ ನೋಡ್ಕೊಂಬರೋಣ. ನಮ್ ಸತೀಶ ಅನ್ನೋದು ನಮ್ಮಣ್ಣ ನಾಯಿ ತಗೊಳದ್ ಬಿಟ್ಕೊಂಡದ್ ಯಾವ್ದೋ ಒಂದು ಕಾಸ್ಟ್ಲಿ ಬಟ್ಟೆ ತಂಗಡೈತೆ ಕಣಪ್ಪ, ಅದ್ರ ಬಗ್ಗೆ ಕೇಳ್ಕೊಂಬರೋಣ ಬನ್ನಿ. ನೀವು ಸ್ಟೇಜ್ ಮೇಲೆ ಹಾಕಿದ್ರಲ್ಲ ಸರ್ ಫಸ್ಟ್ ಡೇ ಮರೂನ್ ಕಲರ್ ಬ್ಲೇಸರ್, ಅದೆಷ್ಟು ಸರ್? ಅದು 2,80,000. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲಾರು ನಕ್ಕಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅದೆಷ್ಟು ಸರ್? ಅದು 2,80,000. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲಾರು ನಕ್ಕಿದ್ರು, ಒಳಗಿರೋರು ನಕ್ಕಿದ್ರು. ಇವಾಗ ಬಂದಿದ್ ಮೀಡಿಯಾಗೆಲ್ಲ ಅದನ್ನ ಕೈ ಕೊಟ್ಬಿಟ್ಟು ಅದು ಲೇಡೀಸ್ಗೆ ಕೊಡ್ತಾ ಇದೀನಿ, ಯಾಕಂದ್ರೆ ಲೇಡೀಸೇ ಬ್ಲೌಸ್ ವರ್ಕ್ ಅದು ಕ್ವಾಲಿಟಿ. ಸುದೀಪ್ ಅಣ್ಣಂಗಿದ್ದ ಕಾಸ್ಟ್ಲಿ ಬಟ್ಟೆನ ಅಂತ ನಂಗೆ ಅನ್ಸ್ಬಿಡ್ತು. ಇದನ್ನೆಲ್ಲ ನಂಬಕ್ಕಾಗದೆ ಇಂಟರ್ನೆಟ್ ಅಲ್ಲಿ ಹೋಗಿ ಹುಡುಕೆ ಬಿಟ್ಟೆ. ಎಷ್ಟು ಹೋದ್ರು 60,000 ಮೇಲ್ಗಡೆ ಬಟ್ಟೆ ಸಿಗ್ಲೇ ಇಲ್ಲ ಕಾರಣ. ಅಲ್ಲಿಗೆ ಇದು ಸುಳ್ಳು ಅಂತ ಆಯ್ತು. ಇನ್ನೇನಾದ್ರೂ ಚಿಂತಲ್ ಉಲ್ಸಿದ್ರೆ ಗೊತ್ತಿಲ್ಲ, ಅದನ್ನು ಕೇಳೇ ಬಿಡೋಣ ನಮ್ಮ ಅಣ್ಣನ ಹತ್ರ. ಇದರಲ್ಲಿ ಗೋಲ್ಡ್ ಬಳಸಿದಾರೆ ಸರ್? ಅದ್ ಗೊತ್ತಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ವಲ್ಲ. ಒಟ್ನಲ್ಲಿ ಫಿನಿಶಿಂಗ್ ಆಗ್ಲಿ ಇದಾಗ್ಲಿ ಆ ರಿಚ್ನೆಸ್ ಅಷ್ಟು ವರ್ತ್ ತರ ಕೆಲಸ ಇದೆಯಾ? ವರ್ತ್ ಅಂತ ಹೇಳಿದ್ರೆ ನಿಖರವಾದ ಬೆಲೆ ಹೇಳಿಕ್ಕಾಗಲ್ಲ ಅಂತ ಅರ್ಥ. ಇಷ್ಟೆಲ್ಲ ದುಡ್ಡಿದೆ ಅಂದ್ರೆ ಮೋಸ್ಟ್ಲಿ ಫಾರಿನ್ ಇಂದಾನೇ ತಂದಿರ್ಬೇಕು ಅನ್ಸುತ್ತೆ. ಅದನ್ನೂ ಒಂದ್ಸಲ ಕೇಳ್ಕೊಂಬರೋಣ ಬನ್ನಿ ನಮ್ಮ ಅಣ್ಣನ ಹತ್ರ. ಒಂದ್ ದೇಶಕ್ಕೆ ಇಂಡಿಯಾ ಬಿಟ್ಟು ಆಚೆನೆ ಹೋಗಿಲ್ಲ. ಹೌದಾ? ಮತ್ತೆ ದೇಶದ ನಾಯಿ ಎಲ್ಲ ಹೆಂಗ್ ತಗೊಂಡ್ ಬಂದ್ರಿ? ನಾನ್ ಇಂಪೋರ್ಟೇ ಮಾಡಲ್ಲ, ಬಕ್ರಗಳು ಮಾಡ್ತಾರೆ, ಅವರಿಂದ ಇಂಡಿಯಾ ಒಳಗೆ ತಗೊಳ್ಳಿ. ಇಷ್ಟೆಲ್ಲ ದುಡ್ಡಿದ್ರು ಫಾರಿನಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ದೊಡ್ಡ ಬಂಗ್ಲೆ ಇರ್ಬೋದು, ಅಲ್ಲಿ ಕೂಡಿರ್ತಿರ್ಬೋದೇನೋ, ಮನೆ ತುಂಬಾ ಆಳ್ಗಳಿರ್ಬೋದು, ಇವನೇನು ಕೆಲಸ ಮಾಡದೆ ಇರ್ಬೋದೇನೋ. ಕೇಳ್ಕೊಂಬರೋಣ ಬನ್ನಿ. ಇಲ್ಲ ಸರ್, ನನ್ ಬಟ್ಟೆಲೆ ಒಂದ್ ಕಸ ಲೆಟ್ರಿನ್ ತೊಳಿತಾದ್ರೂ ಅದು ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡೇ ತೊಳಿತೀವಿ ಸರ್, ಅದರಿಂದ ಏನಾದ್ರು ನಿಮ್ಗೆ ತೊಂದ್ರೆನಾ ಅಂತ ಕೇಳಿದೆ. ಹೊಡಿರಿ ಮಗಕ್ಕೆ, ಫಾರಿನಿಗೆ ಹೋಗಿ ಬಂದಿಲ್ಲ, ಮನೆ ಬಂಗ್ಲೇನೂ ಇಲ್ಲ, ಯಾರು ಆಳ್ಗಳು ಇಲ್ಲ ಅಂದ್ಮೇಲೆ ದುಡ್ಡೆಲ್ಲ ಎಲ್ಲೋಯ್ತಪ್ಪ ಶಿವ? ಇದು ಸುಳ್ಳು ಅಂತ ಆಯ್ತು. ಹೋಗ್ಲಿ ಗಣಪ, ಕೊನೆ ಕ್ವಶನ್ ಕೇಳ್ತೀನಿ ನಾನು. ಅದ್ಯಾವುದೋ ನಾಯಿ ಮಂಡ್ಲಿ ಅಂತ ಇದೆಯಂತಲ್ಲ ನಮ್ಮ ಭಾರತದಲ್ಲಿ, ಅದ್ರ ಅಧ್ಯಕ್ಷ ನೀನೇ ಹೌದಾ ಅಲ್ವಾ ಅಂತ ಕೇಳೇ ಬಿಡೋಣ. ಹೇಳಬ. ಪ್ರೆಸಿಡೆಂಟ್ ಡಾಗ್ ರಿಲೇಟೆಡ್ ರಷ್ಯಾವರೆಗೂ ಪ್ರೆಸಿಡೆಂಟ್ ನಾನು. ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ ಆಗಿರ್ಬೋದು, ಬೆಂಗಳೂರು ಕೆನಲ್ ಕ್ಲಬ್ ಆಗಿರ್ಬೋದು, ರಷ್ಯನ್ ಯೂನಿಯನ್ NL ಲೀಗ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಪ್ರೆಸಿಡೆಂಟ್ ಇದ್ದೀನಿ. ನಾನು ಫಸ್ಟಿಗೆ ನೋಡಿದಾಗ ಹೌದು ಅವನು ಪ್ರೆಸಿಡೆಂಟು ಅಂತಾನೆ ಬಂತು, ನಮ್ ಜಿಮಿನಿ ಅಮ್ಮ ಹೇಳಿದ್ಲು. ಆದ್ರೆ ಆಮೇಲೆ ಸಂಸ್ಥೆ ಬಗ್ಗೆ ಕೇಳಿದಾಗ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ಲು ಜಿಮಿನಿ ಅಮ್ಮ. ಅಲ್ಲಿಗೆ ಈ ವಯ್ಯ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ನನ್ಗೆ ನಿಖರ ಆಯ್ತು ಕಣ್ರಬ್ಬ. ನೀವು ನಂಬಕ್ ಹೋಗ್ಬೇಡಿ. ಈ ಸತ್ಯ ಸುಳ್ಳು ಕಾರ್ಯಕ್ರಮದಲ್ಲಿ ಕೊನೆಗೂ ಬರೀ ಸುಳ್ಳೆ ಗೆದ್ದಿದ್ರಿಂದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ಶನಿವಾರದಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ಶಿವನೇ ಶಂಭಲಿಂಗ.